ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ. ಲಂಚ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ ಆಗೋದು. ಗರಿ ನೋಟು ಎಣಿಸ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗೋದು, ಇಲ್ಲ ಅಂತಂದ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಲಂಚ ಪಡೆಯುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಫೈನಾನ್ಸ್ ಚಿಟ್ ಫಂಡ್ ಲೈಸೆನ್ಸ್ಗಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನ ಮೇಲೆ ಈ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮಧುಸೂದನ್ ಅನ್ನೋರಿಂದ 30,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈತ ಅನ್ನುವಂತ ಆರೋಪ ಈಗ ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನ ಮೇಲೆ ಕೇಳಿ ಬಂದಿದೆ. ಗರಿ ನೋಟು ಎಣಿಸ್ತಾ ಇರುವಂತಹ ಈ ವಿಡಿಯೋ ಈಗ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಸಹಕಾರ ಕಚೇರಿಯಲ್ಲಿ ದುಡ್ಡು ಎಣಿಸುವಂತಹ ದೃಶ್ಯ. ಕಚೇರಿಯಲ್ಲಿ ರಾಜಾರೋಷವಾಗಿ ಹಣ ಎಣಿಸ್ತಾ ಇದ್ದಾನೆ ಮಧುಸೂದನ್. ಬರ್ತೀರಿ ಒಂದು ಈಗ ನಾನು ನಿಮ್ಗೆ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಒಂದು ಫೈಲ್ ಮೂವ್ ಮಾಡೋದಕ್ಕೆ 30,000 ಬೇಡಿಕೆ ಇಟ್ಟಿದ್ದಾನೆ ಈತ. ಸಹಕಾರ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರು. ಯಾವ ಅಧಿಕಾರಿಗಳಿಗೂ ಕೂಡ ಇದು ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಆಗಿರ್ತಕ್ಕಂಥ ಮಧುಸೂದನ್ ಒಂದು ಚೀಟ್ ಫಂಡ್ಸ್ ಮತ್ತು ಫೈನಾನ್ಸ್ ಗಾಗಿ ಒಂದು ಲೈಸೆನ್ಸ್ ಪಡೆಯುವುದಕ್ಕೆ ಕೇಸ್ ಫೈಲ್ ಅನ್ನ ಮೂವ್ ಮಾಡೋದಕ್ಕೆ 30,000 ಹಣವನ್ನ ಬೇಡಿಕೆ ಇಟ್ಟು 3,000 ಹಣವನ್ನ ಪಡೆದಿರ್ತಕ್ಕಂಥ ಆ ವಿಡಿಯೋ ಈ ಒಂದು ಕೇಸ್ ಫೈಲ್ ಅನ್ನ ಮೂವ್ ಮಾಡೋಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸೆರೆ ಹಿಡಿದುಕೊಂಡು ಈಗ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದೇನು. ಈ ಒಂದು ಸಹಕಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿರ್ತಕ್ಕಂಥ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಗಪ್ಚಿಪ್ಪಿದ್ದಾರೆ ಅನ್ನುವಂತ ಆರೋಪ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಚೀಟ್ ಫಂಡ್ ಮತ್ತು ಫೈನಾನ್ಸ್ ಸಿಬ್ಬಂದಿ ಅವರು ಲೈಸೆನ್ಸ್ ಅನ್ನ ಪಡಿಬೇಕಾದ್ರೆ ಸಹಕಾರ ಇಲಾಖೆಗೆ ಹೋಗಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೊಡ್ತಾರೆ. ದಾಖಲಾತಿಗಳನ್ನ ಕೊಟ್ಟು ಆ ಒಂದು ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿ ಅಲ್ಲಿರ್ತಕ್ಕಂಥ FDA ನೌಕರರು ಇರ್ತಾರೆ. ಅವರು ಈ ಒಂದು ಕೇಸ್ ಫೈಲ್ DR ಆಫೀಸ್ಗೆ ಮೂವ್ ಮಾಡ್ತಾರೆ. ಆ ಒಂದು DR ಆಫೀಸ್ಗೆ ಮೂವ್ ಮಾಡಬೇಕಾದ್ರೆ ಇವರಿಗೆ 30,000 ಹಣವನ್ನ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಡಿಮ್ಯಾಂಡ್ ಮಾಡಿದ ಬಳಿಕ ಆ ವ್ಯಕ್ತಿ ಅವ್ರಿಗೆ ಮುಂಗಡವಾಗಿ 3,000 ಹಣವನ್ನ ಕೊಟ್ಟಿರ್ತಾನೆ. 3,000 ಹಣವನ್ನ ಕೊಟ್ಟು ಆ ಬಳಿಕ ನಿಮ್ಗೆ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಗೆ ಲೈಸೆನ್ಸ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ 3,000 ಹಣವನ್ನ ಪಡೆದು ಮಧುಸೂದನ್ ಕೂಡ ಅವ್ರಿಗೆ ಹೇಳ್ತಾನೆ. ಅದಾದ ಬಳಿಕ 3,000 ಹಣ ಪಡೆದ ಬಳಿಕ ಇನ್ನೂ 27,000 ನೀವು ಹಣವನ್ನ ಕೊಡಬೇಕು ಅಂತೇಳಿ ಮತ್ತೆ ಅವರಿಗೆ ನೆನಪು ಮಾಡುವಂತ ಕೆಲಸವನ್ನು ಮಾಡ್ತಾನೆ. ಇದೆಲ್ಲವನ್ನು ಕೂಡ ಆ ವ್ಯಕ್ತಿ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು. ಈಗ ಈ ವಿಡಿಯೋ ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತೆ ಮಾಡ್ತಾ ಇರುವಂತದ್ದು ಕೂಡ ಈ ಒಂದು ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳದಿರುವಂತದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ. ಲಂಚ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ ಆಗೋದು. ಗರಿ ನೋಟು ಎಣಿಸ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗೋದು, ಇಲ್ಲ ಅಂತಂದ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಲಂಚ ಪಡೆಯುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಫೈನಾನ್ಸ್ ಚಿಟ್ ಫಂಡ್ ಲೈಸೆನ್ಸ್ಗಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನ ಮೇಲೆ ಈ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮಧುಸೂದನ್ ಅನ್ನೋರಿಂದ 30,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈತ ಅನ್ನುವಂತ ಆರೋಪ ಈಗ ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನ ಮೇಲೆ ಕೇಳಿ ಬಂದಿದೆ. ಗರಿ ನೋಟು ಎಣಿಸ್ತಾ ಇರುವಂತಹ ಈ ವಿಡಿಯೋ ಈಗ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಸಹಕಾರ ಕಚೇರಿಯಲ್ಲಿ ದುಡ್ಡು ಎಣಿಸುವಂತಹ ದೃಶ್ಯ. ಕಚೇರಿಯಲ್ಲಿ ರಾಜಾರೋಷವಾಗಿ ಹಣ ಎಣಿಸ್ತಾ ಇದ್ದಾನೆ ಮಧುಸೂದನ್. ಬರ್ತೀರಿ ಒಂದು ಈಗ ನಾನು ನಿಮ್ಗೆ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಒಂದು ಫೈಲ್ ಮೂವ್ ಮಾಡೋದಕ್ಕೆ 30,000 ಬೇಡಿಕೆ ಇಟ್ಟಿದ್ದಾನೆ ಈತ. ಸಹಕಾರ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರು. ಯಾವ ಅಧಿಕಾರಿಗಳಿಗೂ ಕೂಡ ಇದು ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಆಗಿರ್ತಕ್ಕಂಥ ಮಧುಸೂದನ್ ಒಂದು ಚೀಟ್ ಫಂಡ್ಸ್ ಮತ್ತು ಫೈನಾನ್ಸ್ ಗಾಗಿ ಒಂದು ಲೈಸೆನ್ಸ್ ಪಡೆಯುವುದಕ್ಕೆ ಕೇಸ್ ಫೈಲ್ ಅನ್ನ ಮೂವ್ ಮಾಡೋದಕ್ಕೆ 30,000 ಹಣವನ್ನ ಬೇಡಿಕೆ ಇಟ್ಟು 3,000 ಹಣವನ್ನ ಪಡೆದಿರ್ತಕ್ಕಂಥ ಆ ವಿಡಿಯೋ ಈ ಒಂದು ಕೇಸ್ ಫೈಲ್ ಅನ್ನ ಮೂವ್ ಮಾಡೋಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸೆರೆ ಹಿಡಿದುಕೊಂಡು ಈಗ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದೇನು. ಈ ಒಂದು ಸಹಕಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿರ್ತಕ್ಕಂಥ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ
ಗಪ್ಚಿಪ್ಪಿದ್ದಾರೆ ಅನ್ನುವಂತ ಆರೋಪ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಒಂದು ಏನು ಚೀಟ್ ಫಂಡ್ ಮತ್ತು ಫೈನಾನ್ಸ್ ಸಿಬ್ಬಂದಿ ಅವರು ಒಂದು ಲೈಸೆನ್ಸ್ ಅನ್ನ ಪಡಿಬೇಕಾದ್ರೆ ಸಹಕಾರ ಇಲಾಖೆಗೆ ಹೋಗಿ ಒಂದಿಷ್ಟು ಮಾಹಿತಿ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೊಡ್ತಾರೆ. ದಾಖಲಾತಿಗಳನ್ನು ಕೊಟ್ಟು ಆ ಒಂದು ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿ ಅಲ್ಲಿರ್ತಕ್ಕಂಥ ಏನು FDA ಇವರು ನೌಕರರು ಇರ್ತಾರೆ ಅವರು ಈ ಒಂದು ಕೇಸ್ ಫೈಲ್ DR ಆಫೀಸ್ಗೆ ಮೂವ್ ಮಾಡ್ತಾರೆ. ಆ ಒಂದು DR ಆಫೀಸ್ಗೆ ಮೂವ್ ಮಾಡಬೇಕಾದ್ರೆ ಇವರಿಗೆ 30,000 ಹಣವನ್ನ ಕೊಡಬೇಕು ಅಂತೇಳಿ ಆ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಡಿಮ್ಯಾಂಡ್ ಮಾಡಿದ ಬಳಿಕ ಆ ವ್ಯಕ್ತಿ ಏನು ಅವ್ರಿಗೆ ಅದನ್ನು ಮುಂಗಡವಾಗಿ 3,000 ಹಣವನ್ನ ಕೊಟ್ಟಿರ್ತಾನೆ. 3,000 ಹಣವನ್ನ ಕೊಟ್ಟು ಆ ಬಳಿಕ ಈ ಒಂದು ನಿಮ್ಗೆ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಗೆ ಲೈಸೆನ್ಸ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ 3,000 ಹಣವನ್ನ ಪಡೆದು ಮಧುಸೂದನ್ ಕೂಡ ಅವ್ರಿಗೆ ಹೇಳ್ತೇನೆ. ಅದಾದ ಬಳಿಕ ಏನಂದ್ರೆ 3,000 ಹಣ ಪಡೆದ ಬಳಿಕ ಇನ್ನೂ 27,000 ನೀವು ಹಣವನ್ನ ಕೊಡಬೇಕು ಅಂತೇಳಿ ಮತ್ತೆ ಅವರಿಗೆ ನೆನಪು ಮಾಡುವಂತ ಕೆಲಸವನ್ನು ಮಾಡ್ತಾನೆ. ಇದೆಲ್ಲವನ್ನು ಕೂಡ ಆ ವ್ಯಕ್ತಿ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು. ಈಗ ಈ ವಿಡಿಯೋ ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತೆ ಮಾಡ್ತಾ ಇರುವಂತದ್ದು ಕೂಡ ಈ ಒಂದು ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳದಿರುತ್ತೆ ಇರುವಂತದ್ದು ಕೂಡ ಸಾಕಷ್ಟು ಆಕ್ರೋಶ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ. ಲಂಚ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ ಆಗೋದು. ಗರಿ ನೋಟು ಎಣಿಸ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗೋದು, ಇಲ್ಲ ಅಂತಂದ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಲಂಚ ಪಡೆಯುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಫೈನಾನ್ಸ್ ಚಿಟ್ ಫಂಡ್ ಲೈಸೆನ್ಸ್ಗಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನ ಮೇಲೆ ಈ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮಧುಸೂದನ್ ಅನ್ನೋರಿಂದ 30,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈತ ಅನ್ನುವಂತ ಆರೋಪ ಈಗ ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನ ಮೇಲೆ ಕೇಳಿ ಬಂದಿದೆ. ಗರಿ ನೋಟು ಎಣಿಸ್ತಾ ಇರುವಂತಹ ಈ ವಿಡಿಯೋ ಈಗ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಸಹಕಾರ ಕಚೇರಿಯಲ್ಲಿ ದುಡ್ಡು ಎಣಿಸುವಂತಹ ದೃಶ್ಯ. ಕಚೇರಿಯಲ್ಲಿ ರಾಜಾರೋಷವಾಗಿ ಹಣ ಎಣಿಸ್ತಾ ಇದ್ದಾನೆ ಮಧುಸೂದನ್. ಬರ್ತೀರಿ ಒಂದು ಈಗ ನಾನು ನಿಮ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಒಂದು ಫೈಲ್ ಮೂವ್ ಮಾಡೋದಕ್ಕೆ 30,000 ಬೇಡಿಕೆ ಇಟ್ಟಿದ್ದಾನೆ ಈತ. ಸಹಕಾರ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರು. ಯಾವ ಅಧಿಕಾರಿಗಳಿಗೂ ಕೂಡ ಇದು ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಆಗಿರ್ತಕ್ಕಂಥ ಮಧುಸೂದನ್ ಒಂದು ಚೀಟ್ ಫಂಡ್ಸ್ ಮತ್ತು ಫೈನಾನ್ಸ್ ಗಾಗಿ ಒಂದು ಲೈಸೆನ್ಸ್ ಪಡೆಯುವುದಕ್ಕೆ ಕೇಸ್ ಫೈಲ್ ಅನ್ನ ಮೂವ್ ಮಾಡೋದಕ್ಕೆ 30,000 ಹಣವನ್ನ ಬೇಡಿಕೆ ಇಟ್ಟು 3,000 ಹಣವನ್ನ ಪಡೆದಿರ್ತಕ್ಕಂಥ ಆ ವಿಡಿಯೋ ಈ ಒಂದು ಕೇಸ್ ಫೈಲ್ ಅನ್ನ ಮೂವ್ ಮಾಡೋಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸೆರೆ ಹಿಡಿದುಕೊಂಡು ಈಗ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದೇನು. ಈ ಒಂದು ಸಹಕಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿರ್ತಕ್ಕಂಥ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಗಪ್ಚಿಪ್ಪಿದ್ದಾರೆ ಅನ್ನುವಂತ ಆರೋಪ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಚೀಟ್ ಫಂಡ್ ಮತ್ತು ಫೈನಾನ್ಸ್ ಸಿಬ್ಬಂದಿ ಅವರು ಲೈಸೆನ್ಸ್ ಅನ್ನ ಪಡಿಬೇಕಾದ್ರೆ ಸಹಕಾರ ಇಲಾಖೆಗೆ ಹೋಗಿ ಒಂದಿಷ್ಟು ಮಾಹಿತಿ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೊಡ್ತಾರೆ. ದಾಖಲಾತಿಗಳನ್ನು ಕೊಟ್ಟು ಆ ಒಂದು ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿ ಅಲ್ಲಿರ್ತಕ್ಕಂಥ ಏನು FDA ಇವರು ನೌಕರರು ಇರ್ತಾರೆ ಅವರು ಈ ಒಂದು ಕೇಸ್ ಫೈಲ್ DR ಆಫೀಸ್ಗೆ ಮೂವ್ ಮಾಡ್ತಾರೆ. ಆ ಒಂದು DR ಆಫೀಸ್ಗೆ ಮೂವ್ ಮಾಡಬೇಕಾದ್ರೆ ಇವರಿಗೆ 30,000 ಹಣವನ್ನ ಕೊಡಬೇಕು ಅಂತೇಳಿ ಆ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಡಿಮ್ಯಾಂಡ್ ಮಾಡಿದ ಬಳಿಕ ಆ ವ್ಯಕ್ತಿ ಏನು ಅವ್ರಿಗೆ ಅದನ್ನು ಮುಂಗಡವಾಗಿ 3,000 ಹಣವನ್ನ ಕೊಟ್ಟಿರ್ತಾನೆ. 3,000 ಹಣವನ್ನ ಕೊಟ್ಟು ಆ ಬಳಿಕ ಈ ಒಂದು ನಿಮ್ಗೆ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಗೆ ಲೈಸೆನ್ಸ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ 3,000 ಹಣವನ್ನ ಪಡೆದು ಮಧುಸೂದನ್ ಕೂಡ ಅವ್ರಿಗೆ ಹೇಳ್ತೇನೆ. ಅದಾದ ಬಳಿಕ ಏನಂದ್ರೆ 3,000 ಹಣ ಪಡೆದ ಬಳಿಕ ಇನ್ನೂ 27,000 ನೀವು ಹಣವನ್ನ ಕೊಡಬೇಕು ಅಂತೇಳಿ ಮತ್ತೆ ಅವರಿಗೆ ನೆನಪು ಮಾಡುವಂತ ಕೆಲಸವನ್ನು ಮಾಡ್ತಾನೆ. ಇದೆಲ್ಲವನ್ನು ಕೂಡ ಆ ವ್ಯಕ್ತಿ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು. ಈಗ ಈ ವಿಡಿಯೋ ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತೆ ಮಾಡ್ತಾ ಇರುವಂತದ್ದು ಕೂಡ ಈ ಒಂದು ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳದಿರುತ್ತೆ ಇರುವಂತದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ